ನಮಸ್ಕಾರ ಎಲ್ಲರಿಗೂ. ಇಂದು ನಾನು 90 ದಿನಗಳಲ್ಲಿ ಮಹಿಳೆಯರ ಅಂಡಾಣುವಿನ ಗುಣಮಟ್ಟವನ್ನು ಸುಧಾರಿಸುವುದು ಅಂದರೆ ಇಂಪ್ರೂವಿಂಗ್ ದ ಕ್ವಾಲಿಟಿ ಆಫ್ ವುಮೆನ್ಸ್ ಓವರೀಸ್ ಬಗ್ಗೆ ಇವತ್ತು ಮಾಹಿತಿ ಕೊಡ್ತಾ ಇದ್ದೀನಿ. ಸೊ ಈ ವಿಡಿಯೋದಲ್ಲಿ ನೀವು ಆರೋಗ್ಯಕರ ಮೊಟ್ಟೆಯ ಬೆಳವಣಿಗೆಯ ಬಗ್ಗೆ ಮಾಹಿತಿ ಪಡಿಬೋದು, ಮತ್ತು ನಿಮ್ಮ ಅಂಡಾಣು ರೂಪುಗೊಳ್ಳೋದಕ್ಕೆ ಎಷ್ಟು ಸಮಯ ತೆಗೆದುಕೊಳ್ಳುತ್ತೆ ಅಂತ ಮಾಹಿತಿ ಕೊಡ್ತಾ ಇದ್ದೀನಿ. ಅದನ್ನು ನಿಮ್ಮ ಅಂಡಾಣುವಿನ ಗುಣಮಟ್ಟವನ್ನು ಸುಧಾರಿಸೋದಕ್ಕೆ ಟಿಪ್ಸ್ನ ಕೂಡ ನಾನು ಈ ವಿಡಿಯೋದಲ್ಲಿ ಮಾಹಿತಿ ಕೊಡ್ತಾ ಇದ್ದೀನಿ. ಸೊ ಇದೇ ಮೊದಲನೇ ಬಾರಿಗೆ ನೀವು ನನ್ನ ಚಾನಲ್ನ ವಿಡಿಯೋನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಮತ್ತೆಲ್ಲೂ ಸ್ಕಿಪ್ ಮಾಡ್ದಲೇ ಕಂಪ್ಲೀಟ್ ವಿಡಿಯೋನ ನೋಡಿ. ನಿಮ್ಮ ಮೊಟ್ಟೆಯ ಗುಣಮಟ್ಟವನ್ನು ಸುಧಾರಿಸೋದಕ್ಕೋಸ್ಕರ ನೀವೇನಾದರೂ ಮಾರ್ಗಗಳನ್ನ ಹುಡುಕ್ತಾ ಇದ್ದೀರಾ ಅಂತ ಅಂದರೆ, ಆರೋಗ್ಯಕರ ಮೊಟ್ಟೆಗಾಗಿ ನೀವು ಅನುಸರಿಸಬಹುದಾದಂತಹ ಕೆಲವು ಸಲಹೆಗಳನ್ನ ನಾನು ಇವತ್ತು ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ. ಮೊದಲನೇದು ಆರೋಗ್ಯಕರ ಮೊಟ್ಟೆಯ ಬೆಳವಣಿಗೆಯ ಬಗ್ಗೆ ನೋಡೋಣ. ಮಹಿಳೆಯರು ತಮ್ಮ ಎಲ್ಲ ಅಂಡಾಣುಗಳೊಂದಿಗೆ ಅಂದರೆ ಓವಲ್ಸ್ ಜೊತೆಗೆ ಜನಿಸಿರ್ತಾರೆ, ಆದರೆ ಹೊಸದನ್ನು ಸಹ ಮಾಡಬಹುದು. ಈ ಅಂಡಾಣುವಿನ ಗುಣಮಟ್ಟ ಅಂದರೆ ಕ್ವಾಲಿಟಿ ಏನಿರ್ತಲ್ಲ, ಈ ಎಗ್, ಓವಲ್ಸ್ ಅಥವಾ ಓವರೀಸ್ ಅಂತ ಏನು ಹೇಳ್ತಾರಲ್ಲ, ಸೊ ಇದರ ಗುಣಮಟ್ಟ ಅಂದರೆ ಕ್ವಾಲಿಟಿನಲ್ಲಿ ವಯಸ್ಸು ಪ್ರಮುಖ ಪಾತ್ರನ ವಹಿಸುತ್ತೆ. ನೆಕ್ಸ್ಟ್, ಅಂಡಾಣು ರೂಪುಗೊಳ್ಳೋದಕ್ಕೆ ಎಷ್ಟು ಸಮಯ ತೆಗೆದುಕೊಳ್ಳುತ್ತೆ ಅಂದರೆ ಈ ಓವಮ್ ರೂಪುಗೊಳ್ಳೋದಕ್ಕೆ ಎಷ್ಟು ಸಮಯ ತೆಗೆದುಕೊಳ್ಳುತ್ತೆ ಅಂತ ನೋಡೋಣ. ಅಂಡಾಣು ಸಂಪೂರ್ಣವಾಗಿ ಪಕ್ವವಾಗೋದಕ್ಕೆ ಮತ್ತು ಬೆಳೆಯೋದಕ್ಕೆ 90 ದಿನಗಳಾದರೂ ಬೇಕಾಗ್ಬೋದು, ಅಂದರೆ 90 ಡೇಸ್ ಬೇಕಾಗುತ್ತೆ. ಅಂದರೆ ಈ ಫಲಿತಾಂಶನ ನೋಡಬೇಕು ಅಂದರೆ ನೀವು ನಿಮ್ಮ ಆಹಾರ ಅಥವಾ ಜೀವನ ಶೈಲಿನ ಬದಲಾವಣೆ ಮಾಡ್ಕೋಬೇಕಾಗತ್ತೆ. ಅದನ್ನು ಬದಲಾವಣೆ ಅಟ್ಲೀಸ್ಟ್ ನೀವು 3 ತಿಂಗಳಾದರೂ ಅನುಸರಿಸ್ಬೇಕಾಗತ್ತೆ. ಸೊ ಆವಾಗ ನೀವು ಕ್ವಾಲಿಟಿ ಎಗ್ ಬರುತ್ತೆ ಅಂತ ಹೇಳ್ಬೋದು. ನೆಕ್ಸ್ಟ್ ಒನ್, ನಿಮ್ಮ ಅಂಡಾಣುವಿನ ಗುಣಮಟ್ಟವನ್ನು ಸುಧಾರಿಸೋದಕ್ಕೆ ಕೆಲವು ಸಲಹೆಗಳು ನೋಡೋಣ. ಅಂದರೆ ಓವರೀಸ್ ಕ್ವಾಲಿಟಿ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೋಸ್ಕರ ಏನೇನು ಟಿಪ್ಸ್ ಇದೆ ಅಂತ ನೋಡೋಣ. ಮೊದಲನೇದು, ಆರೋಗ್ಯಕರವಾಗಿ ತಿನ್ನಿ. ವಾರದಲ್ಲಿ ಕನಿಷ್ಠ ಅಂದರೂ 3 ಬಾರಿ ಆದರೂ ಪ್ರಾಣಿ ಪ್ರೋಟೀನ್ಸ್ ಅಂದರೆ ಕೋಳಿ, ಮೀನು ಇದನ್ನು ಸೇವಿಸಬೇಕಾಗುತ್ತೆ, ಅಥವಾ ಮೊಸರನ್ನು ಆಹಾರದಲ್ಲಿ ಸೇರಿಸ್ಕೊಂಡು ಊಟ ಮಾಡಬೇಕಾಗತ್ತೆ ನೀವು. ನೆಕ್ಸ್ಟ್, ವಾಲ್ನಟ್, ಬಾದಾಮಿ, ಕುಂಬಳಕಾಯಿ ಬೀಜ, ಸೊ ಈ ಥರ ಆರೋಗ್ಯಕರ ಕೊಬ್ಬಿನಾಂಶ ಇರೋಂತಹ ಆಹಾರವನ್ನು ಸೇವಿಸಬೇಕಾಗತ್ತೆ. ಒಂದು ದಿನದಲ್ಲಿ ಕನಿಷ್ಠ ಅಂದರೂ 5 ಹಣ್ಣು ಮತ್ತು ತರಕಾರಿಗಳನ್ನ ನೀವು ತಿನ್ನಿ. ಕನಿಷ್ಠ ಅಂದರೂ 2 ಧಾನ್ಯಗಳು ಅಂದರೆ ಈ ಬ್ರೌನ್ ರೈಸು, ಗೋಧಿ, ಸೊ ಈ ಥರ ಆಹಾರಗಳನ್ನ ನೀವು ಸೇವಿಸಬೇಕಾಗತ್ತೆ. ನೆಕ್ಸ್ಟು, ದೈನಂದಿನ ಪ್ರಸವ ಪೂರ್ವ ಅಂದರೆ ಡೆಲಿವರಿಗಿಂತ ಮುಂಚೆ ನಿಮ್ಗೆ ಏನೆಲ್ಲ ಬೇಕಲ್ಲ ವಿಟಮಿನ್ಸ್ಗಳು, ಅದನ್ನೆಲ್ಲ ತೊಗೊಳ್ತಾ ಇರಿ. ಸಪ್ಲಿಮೆಂಟ್ಸ್ ರೀತಿನಾದರೂ ತೊಗೊಳ್ಳಿ, ಅಥವಾ ಫ್ರೂಟ್ಸು, ವೆಜಿಟೇಬಲ್ಸು ಈ ರೀತಿಯಿಂದನಾದರೂ ತೊಗೊಳ್ಳಿ. ನೆಕ್ಸ್ಟು, ಪ್ರತಿದಿನ 1000 ಮಿಲಿಗ್ರಾಮ್ ಅಷ್ಟಾದರೂ ಆಗಲಿ ನೀವು ಮೀನಿನ ಎಣ್ಣೆನ ಸೇವಿಸಬೇಕಾಗತ್ತೆ. ಅಂದರೆ 1000 ಮಿಲಿಗ್ರಾಮು ಅಪ್ರಾಕ್ಸಿಮೇಟ್ಲಿ 500 mg 500 mg DHAನ ಸೇವಿಸಬೇಕಾಗತ್ತೆ. ಎಷ್ಟು ಸಾಧ್ಯನೋ ಅಷ್ಟು ಸಕ್ಕರೆನ ಕಡಿಮೆ ಮಾಡಿ, ಶುಗರ್ ಕಂಟೆಂಟ್ ಇರೋಂತಹ ಆಹಾರಗಳನ್ನ ಕಡಿಮೆ ಮಾಡಿ. ನೆಕ್ಸ್ಟ್, ನೀವು ಕಡಿಮೆ ಮಾಡಬೇಕಾದಂತಹ ಏನೇನು ಥಿಂಗ್ಸ್ ಇದೆ ಅಂತ ಅಂದರೆ, ರೆಸ್ಟಿಗೆ ಅಂತಲೇ ನೀವು ಸ್ವಲ್ಪ ಸಮಯ ಮೀಸಲಿಡಬೇಕಾಗತ್ತೆ. ಅಂದರೆ ನಿಮ್ಮ ಮನಸ್ಸಿಗೆ ಉಲ್ಲಾಸ ನೀಡುವಂತಹ ಏನಾದರೂ ಆಗಲಿ ಕೆಲಸನ ನೀವು ಮಾಡಿ, ಅದಕ್ಕೆ ಅಂತ ಸಮಯನ ನೀವು ಕೊಡಿ. ಈ ಥರ ಸ್ಟ್ರೆಸ್ ಆಗೋವಂತಹ ಏನೇ ಇರಲಿ ಅದನ್ನೆಲ್ಲ ಕಡಿಮೆ ಮಾಡ್ಕೊಳ್ಳಿ ನೀವು. ನೆಕ್ಸ್ಟ್ ಒನ್, ರಕ್ತದ ಹರಿವು ಮತ್ತು ಆಮ್ಲಜನಕವನ್ನು ಸುಧಾರಿಸುತ್ತೆ. ಅಂದರೆ ಬ್ಲಡ್ ಫ್ಲೋ ಆಗಿರ್ಬೋದು, ಆಕ್ಸಿಜನ್ ಲೆವೆಲ್ ಆದರೂ ಆಗಿರ್ಬೋದು, ಸುಧಾರಿಸೋದಕ್ಕೋಸ್ಕರ ಪ್ರತಿದಿನ 8 ಲೋಟನಾದರೂ ನೀವು ನೀರು ಕುಡಿಬೇಕಾಗತ್ತೆ. ನಿಯಮಿತವಾಗಿ ವ್ಯಾಯಾಮ ಮಾಡಿ, ಅಂದರೆ ಯೋಗಾಸನ ಆಗಿರ್ಬೋದು, ಮೆಡಿಟೇಷನ್ ಆಗಿರ್ಬೋದು, ನಡೆಯೋದಾಗಿರ್ಬೋದು, ಅಂದರೆ ವಾಕಿಂಗ್ ಮಾಡೋದಾಗಿರ್ಬೋದು, ಎಕ್ಸಸೈಸಸ್ ಇವನ್ನೆಲ್ಲ ನಿಯಮಿತವಾಗಿ ಮಾಡಬೇಕಾಗತ್ತೆ. ಮತ್ತು ಫಲವತ್ತತೆ ಅಂದರೆ ಫರ್ಟಿಲಿಟಿ ಅಥವಾ ಈ ಕಿಬ್ಬಟ್ಟಿ ಮಸಾಜ್ಗಳನ್ನ ಮಾಡ್ತಾ ಇರಿ, ಅಥವಾ ಪಡಿತಾ ಇರಿ ಬೇರೆಯವರಿಂದ ಆದರೂ ಆಗಲಿ. ನೆಕ್ಸ್ಟ್ ಒನ್, ಸಾಧಾರಣ BMIನ ಮೇಂಟೈನ್ ಮಾಡಬೇಕಾಗತ್ತೆ ನೀವು. ಬೊಜ್ಜು ಅಥವಾ ಅಧಿಕ ತೂಕ ಈ ಅಂಡಾಣುವಿನ ಕೋಶನ ಬದಲಾಯಿಸುತ್ತೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ಎಷ್ಟು ಸಾಧ್ಯನೋ ಅಷ್ಟು ಬಾಡಿ ವೇಟ್ನ ಮೇಂಟೈನ್ ಮಾಡಬೇಕಾಗತ್ತೆ. ಅದು ನಿಮ್ಮ ಅಂಡೋತ್ಪತ್ತಿ ಅಂದರೆ ಓವುಲೇಷನ್ ಇರುತ್ತಲ್ಲ ಅದ್ರ ಮೇಲೆ ಕೂಡ ಪರಿಣಾಮ ಬೀರುತ್ತೆ. ಸೊ ಇದ್ರ ಮೂಲಕ ಹಾರ್ಮೋನ್ಗಳು ಸಮತೋಲನ ಮೇಲೂ ಪರಿಣಾಮ ಬೀರುತ್ತೆ ಅಂತ ಹೇಳ್ತಾರೆ. ಸೊ ಹಾರ್ಮೋನ್ಸು ಹೆಚ್ಚು ಕಮ್ಮಿ ಆಗ್ಬೋದು, ಕ್ಲೀನಾಗಿ ನಾರ್ಮಲ್ ಆಗಿರೋದಿಲ್ಲ, ಮೇಂಟೈನ್ ಆಗೋದಿಲ್ಲ. ನೆಕ್ಸ್ಟ್, ಈ BMI ಏನಿರುತ್ತಲ್ಲ ಅದು ಅಂದರೆ 18.5 ಇಂದ 24.9 18.5ರಿಂದ 24.9ವರೆಗೆ ನೀವು ಮೇಂಟೈನ್ ಮಾಡಬೇಕಾಗುತ್ತೆ. ಅದಕ್ಕಿಂತ ಜಾಸ್ತಿ ಹೋಗಬಾರ್ದು.
ನೆಕ್ಸ್ಟ್ ನಿಮ್ಮ ಹಾರ್ಮೋನ್ಗಳನ್ನು ಸಮತೋಲನದಲ್ಲಿ ಪಡೆಯಿರಿ. ಅಂದರೆ ಈ ಫರ್ಟಿಲಿಟಿಗೆ ಬೇಕಾದಂತಹ ಏನು ಸೂಪರ್ ಫುಡ್ಸ್ ಏನಿರುತ್ತಲ್ಲ, ಸೊ ಅದನ್ನೆಲ್ಲ ಚೆನ್ನಾಗಿ ತಗೊಳ್ತಾ ಇರಿ. ಸೊ ಇದರಿಂದ ನಿಮ್ಮ ಹೆಚ್ಚುವರಿ ಹಾರ್ಮೋನ್ ವ್ಯವಸ್ಥೆ ಏನಿರುತ್ತಲ್ಲ ಅದು ಶುದ್ಧೀಕರಿಸೋದಕ್ಕೆ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ನೀವು ಏನಾದರೂ ಹೆಚ್ಚಿನ FSH ಮಟ್ಟ ಹೊಂದಿದರೆ ಅದಕ್ಕೆ ಬೇಕಾದಂತಹ ಮೆಡಿಸಿನ್ಸ್ ಏನಿರುತ್ತಲ್ಲ ಅದನ್ನೆಲ್ಲ ನಿಮ್ಮ ಡಾಕ್ಟರ್ ಹತ್ರ ಕೇಳಿ ಪಡೀರಿ, ಒಂದು ಸಜೆಷನ್ ತೊಗೊಳ್ಳಿ. ನೆನ್ಪಿಟ್ಕೊಳ್ಳಿ, ಈ ಅಧಿಕ FSH ಅಂದರೆ ಒಂದು ಬಗೆಯ ಹಾರ್ಮೋನ್ ಇದು. FSH ಅಂದರೆ ಅದು ಏನಾದರೂ ಇದೆ ಅಂತ ಅಂದರೆ ಓವ್ಯುಲೇಷನ್ ಆಗ್ತಿಲ್ಲ ಅಂತ ಅರ್ಥ. ನಿಮಗೆ ಗಮನದಲ್ಲಿಟ್ಕೊಳ್ಳಿ, ಯಾವುದೇ ಆಹಾರ ಬದಲಾವಣೆ ಮಾಡೋದಕ್ಕಿಂತ ಮುಂಚೆ ನಿಮ್ಮ ಡಾಕ್ಟ್ರ್ ಬಳಿ ಮಾತಾಡಿ ಒಂದು ಸಜೆಷನ್ ತೊಗೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಇದಿಷ್ಟು ಬಂದು 90 ದಿನಗಳಲ್ಲಿ ಮಹಿಳೆಯರ ಅಂಡಾಣುವಿನ ಗುಣಮಟ್ಟ ಸುಧಾರಿಸುವ ಬಗ್ಗೆ ಮಾಹಿತಿ. ಅಂದರೆ ಇಂಪ್ರೂವಿಂಗ್ ದ ಕ್ವಾಲಿಟಿ ಆಫ್ ವುಮೆನ್ಸ್ ಓವರೀಸ್ ಬಗ್ಗೆ ಮಾಹಿತಿ. ಸೊ ಈ ಮಾಹಿತಿ ನಿಮಗೆಲ್ಲರಿಗೂ ಉಪಯೋಗ ಆಗುತ್ತೆ ಅಂದ್ಕೊಳ್ತೀನಿ. ಇನ್ ಕೇಸ್ ಉಪಯೋಗ ಅಂತ ಅನಿಸಿದರೆ ಎಷ್ಟು ಸಾಧ್ಯನೋ ಅಷ್ಟು ಶೇರ್ ಮಾಡಿ. ಮತ್ತು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಜೈ ಶ್ರೀರಾಮ್.